ನಮಸ್ಕಾರ. ಸಂಯುಕ್ತ ಕರ್ನಾಟಕ ನ್ಯೂಸ್ @7ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗೇರಿ. ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದು ಜಿಲ್ಲೆಯಲ್ಲಿ ಸುಮಾರು 15,000 ಜನ ಮಹಿಳೆಯರು ಮೋಸ ಹೋಗಿದ್ದು, ಈ ಕುರಿತಂತೆ 3 ಪೊಲೀಸ್ ಅಧಿಕಾರಿಗಳ ತಂಡ ರಚಿಸಿ ತನಿಖೆಗೆ ಆದೇಶಿಸಲಾಗಿದೆ ಎಂದು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹಣ ಕಟ್ಟಿಸಿಕೊಂಡವರಿಂದ 3ನೇ ವ್ಯಕ್ತಿಗೆ ಹಣ ಹೋಗಿದೆ. ಅದು ಹೇಗೆ ಹೋಯಿತು ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಸಂಬಂಧ ಫೈನಾನ್ಸ್ ಮಹಿಳೆಯರಿಗೆ ತೊಂದರೆ ಕೊಡಬಾರದು ಎಂದು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮೀಟಿಂಗು ನಮ್ಮ 4 ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ 1 ತಿಂಗಳಿಂದ ಒಂದು ಸೃಷ್ಟಿಯಾಗಿದೆ. ಸುಮಾರು 15,000 ಜನಕ್ಕೆ ಲೋನ್ ಕೊಟ್ಟಿದ್ದಾರೆ. ಅವ್ರು ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಆದರೆ ಸಬ್ಸಿಡಿ ಹಣ ಅಲ್ಲ, ಎಲ್ಲ ಲೋನ್ ಹಣ. ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದು 4-5 ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ನೇತೃತ್ವ ವಹಿಸಿದ್ದಾರೆ. ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು. ಇನ್ನು 2 ತನಿಖೆ ಮಾಡಬೇಕಾಗಿದೆ. ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ. ಅದಕ್ಕೆ 3 ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಪ್ರಯತ್ನ ಮಾಡಿದ್ವಿ. ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಅವರ ಹೆಸರನ್ನ ಬರೆದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು ಎಂದು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಬಟ್ಟೆ ಹರಿದುಕೊಂಡರೂ ತಾನು ರಾಜೀನಾಮೆ ನೀಡಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಸೊಕ್ಕಿನ ಮಾತುಗಳನ್ನಾಡಿದ್ದಾರೆ. ಈ ಹಿಂದೆ ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟಿದ್ರು. ಗಣಪತಿ ವಿಚಾರದಲ್ಲಿ ಕೆಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿನ್ ಪೋಸ್ಟ್ ಹಾಕಿದ್ರು. ಈ ವಿಚಾರದಲ್ಲಿ ಸಚಿನ್ ಸಹೋದರಿಯರು ಠಾಣೆಗೆ ಹೋಗಿ ದೂರು ಕೊಟ್ಟರು. ಪೊಲೀಸರು ದೂರು ಸ್ವೀಕರಿಸಲಿಲ್ಲ ಎಂದರು. ಅವರ ತಂದೆ ಇವತ್ತು ಇಡೀ ದೇಶಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥ ಒಂದು ಸೊಕ್ಕು ಅಹಂಕಾರನ ಅಥವಾ ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಈ ಮುಖ್ಯಮಂತ್ರಿನೇ ಬೇಕಾದ್ರೆ ನಮ್ಮ ಅಪ್ಪನೇ ಕಿತ್ತು ಬಿಸಾಕ್ಬಹುದು. ಈ ಮುಖ್ಯಮಂತ್ರಿ ನನ್ನಲ್ಲಿ ಮಂತ್ರಿ ಸ್ಥಾನದಿಂದ ತೆಗಿಲಿಕ್ಕಾಗುತ್ತೆ ಅನ್ನೋ ದುರಹಂಕಾರ ಕೂಡ ಗೊತ್ತಾಗ್ಲಿಲ್ಲ. ಇನ್ನು ಹೇಳ್ತಾ ಇದ್ರು, ನೀವೆಲ್ಲ ಬಟ್ಟೆಗಳು ಹರ್ಕೊಂಡ್ರು ಕೂಡ, ನೀವು ಬೀದಿಗೆ ಬಿದ್ದು ಬಟ್ಟೆಯೆಲ್ಲ ಹರ್ಕೊಂಡ್ರು ಕೂಡ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ನಿನ್ನೆ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ರು. ಬಟ್ಟೆ ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮನ್ನ ಹೇಗೆ ಕೆಳಗಿಳಿಸಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷಕ್ಕೆ, ರಾಜ್ಯದ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ದುರಹಂಕಾರದ ಸೊಕ್ಕಿನ ಮಾತುಗಳು ಇವತ್ತು ಅವ್ರೇನು ಮಾತಾಡ್ತಾ ಇದ್ದಾರೆ. ತಕ್ಷಣ ಅವರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡ್ಕೊಂಡಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ಸಚಿನ್ ಅವರ ಕುಟುಂಬಕ್ಕೆ, ಅವ್ರ ಇಡೀ ತೀರ ಹಿಂದುಳಿದ ಬಡ ಕುಟುಂಬ, 5 ಮಂದಿ ಸಹೋದರಿಯರನ್ನ ಹೊಂದಿರುವಂತ ಒಬ್ಬ ಯುವಕ ಏನ್ ತೀರ್ಕೊಂಡು ಹೋಗಿದ್ದಾರೆ, ಆ ಕುಟುಂಬದ ಜೊತೆ ನಾವು ಕೂಡ ನಿಂತು ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡುವಂತ ಒಂದು ಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಕಾಂಗ್ರೆಸ್ ಸಚಿವರ ವಿರುದ್ಧ ಬೀದಿಗಿಳಿದಿರುವ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ಎಂಎಲ್ಸಿ ರವಿಕುಮಾರ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪೋಸ್ಟರ್ ಅಭಿಯಾನ ನಡೆಸಿದರು. ರೇಸ್ ಕೋರ್ಸ್ ರಸ್ತೆಯಲ್ಲಿ ಪೋಸ್ಟರ್ ಅಂಟಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲದಿದ್ದರೆ ಪಕ್ಷದ ವತಿಯಿಂದ ಹೋರಾಟ ಮಾಡಲಾಗುವುದು ಎಂದರು. ಆಡಳಿತ ಪಕ್ಷ ತಪ್ಪು ಮಾಡಿದಾಗ ಅದನ್ನು ಎಚ್ಚರಿಸುವುದು ವಿರೋಧ ಪಕ್ಷದ ಕೆಲಸ. ಅದನ್ನು ಮಾಡುತ್ತಿದ್ದೇವೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ನೀಡಿ ಎನ್ನುವ ಆಗ್ರಹಕ್ಕೆ ಸಚಿವರು ಉತ್ತರ ನೀಡುವ ಬದಲು ಬಿಜೆಪಿಗೆ ಸವಾಲು ಹಾಕುತ್ತಿದ್ದಾರೆ. ಇದು ಸರಿಯಲ್ಲ ಎಂದರು. ಇದರಲ್ಲಿ 3 ಕೇಸ್ಗಳಿದೆ. ಒಂದು, ಪ್ರಾಣತ್ಯಾಗ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನ ಇವತ್ತು ಸಿಒಡಿ ಅಥವಾ ಯಾರು ತನಿಖೆ ಮಾಡ್ತಾರೋ ಅವರು ಇದನ್ನ ಹೇಳಬೇಕಾಗತ್ತೆ. ಇದು ವ್ಯಾಪಾರ ವ್ಯವಹಾರ ಏನೇ ಇದ್ರೂ ಅವ್ರು ಮಾಡ್ತಾರೆ. ಆದರೆ ಇನ್ನು 2 ವಿಷಯಗಳಿದೆ. ಒಂದು, ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇದರಲ್ಲಿ ಪ್ರಸ್ತಾಪ ಆಗಿದೆ. ಇನ್ನೊಂದು, ಹನಿ ಟ್ರ್ಯಾಪ್ನ ವಿಷಯ ಇದೆ ಇದರಲ್ಲಿ. ಅದರಿಂದ ಈ ವಿಚಾರ ಗಂಭೀರವಾದ ಸ್ವರೂಪದ್ದಾಗಿರೋದ್ರಿಂದ ಇಲ್ಲಿ ಸಿಒಡಿ ಎನ್ಕ್ವೈರಿಯಿಂದ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಈ ಸುಪಾರಿಯಲ್ಲಿ ಹೆಸರುಗಳು ಕೇಳಿ ಬಂದಿರತಕ್ಕಂಥದ್ದು ಮಹಾರಾಷ್ಟ್ರದ ಸೋಲಾಪುರದವರ ಹೆಸರುಗಳು. ಇದು ಇಂಟರ್ ಸ್ಟೇಟ್ ವಿಚಾರ ಆಗೋ ಕಾರಣದಿಂದ ಇದು ಸಿಬಿಐಗೆ ವಹಿಸಬೇಕು, ಇಲ್ಲ ಅಂತಂದ್ರೆ ಅವರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ದೇವೆ. ಇದು ಆ ಕುಟುಂಬವೂ ಕೂಡ ಕೇಳ್ಕೊಂಡಿರ್ತಕ್ಕಂಥ
ಇನ್ನು ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿಯವರು ನನ್ನನ್ನು ಗುರಿಯಾಗಿಸುತ್ತಿದ್ದಾರೆ, ಏಕೆಂದರೆ ನಾನು ಅವರ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದೇನೆ. ನಾನು ಆರ್ಎಸ್ಎಸ್ ಮತ್ತು ಮನುಸ್ಮೃತಿಯ ವಿರುದ್ಧ ಇದ್ದೇನೆ ಮತ್ತು ನಾನು ಅದರ ಬಗ್ಗೆ ದನಿ ಎತ್ತಿದ್ದೇನೆ. ಅಲ್ಲದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮತ್ತು ಸಂವಿಧಾನವನ್ನು ಅನುಸರಿಸುತ್ತೇವೆ. ಆದ್ದರಿಂದ ಅವರು ಸಹಜವಾಗಿ ಇಂತಹ ವಿಚಾರಗಳಲ್ಲಿ ಸಿಲುಕಿಸಲು ಪ್ರಯತ್ನಿಸುತ್ತಾರೆ ಎಂದರು. ಹೌದು, ಅವ್ರ ಸಿದ್ಧಾಂತ ನನ್ನ ಸಿದ್ಧಾಂತ ಬೇರೆದಿದೆ. ನಾವು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತೆ ಸಂವಿಧಾನದಲ್ಲಿ ನಮ್ಮ ಸಿದ್ಧಾಂತ ನಮ್ದಾಗಿದೆ. ಅವ್ರದ್ದು RSS ಮನುಸ್ಮೃತಿ ಸಿದ್ಧಾಂತ ಅವ್ರದ್ದಾಗಿದೆ. ಅದಕ್ಕೆ ನಾನು ವಿರುದ್ಧವಾಗಿದ್ದೇನೆ. ಅದು ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ಇದೆ. ನಮ್ಮ ಬೆಳವಣಿಗೆನೇ ಹಾಗೆ ಆಗಿದೆ, ನಮ್ಮ ಪೋಷಣೆ ಹಾಗಾಗಿದೆ. ಖರ್ಗೆ ಸಾಹೇಬ್ರು ಇರ್ಬೋದು, ನಮ್ಮ ಪಕ್ಷದ ಸಿದ್ಧಾಂತ ಇರ್ಬೋದು, ಮುಂಚೆಯಿಂದನೂ ಇದೇ ಇರೋದಲ್ವಾ. ಅವ್ರಿಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವೆಲ್ಲನೂ ಕೂಡ ಪ್ರಯತ್ನ ಮಾಡ್ತಾ ಇದ್ರೆ, ಈಗಲೂ ನಾನು ಕೇಳ್ತಾ ಇದ್ದೀನಲ್ಲ, ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ನಂದು ಹಸ್ತಕ್ಷೇಪ ಇದೆ ಈ ಏನೋ ಈ ಸುಸೈಡ್ ನಲ್ಲಿ ಹೇಗಿದೆ ಅಂತ ಹೇಳಿ. ಆಪ್ತ ಮಾಡಿರಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ನೀವು ಆಪ್ತ ಏನೇನ್ ಮಾಡಿ, ನಿಮ್ಮ ಆಪ್ತರು ಏನೇನ್ ಮಾಡಿದ್ದಾರೆ ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ. ನಾನು ನಿನ್ನೆ ಉದಾಹರಣೆಗಳು ಕೊಟ್ಟೆ ಅಲ್ಲ. ಅಶೋಕ್ ಸಾಹೇಬ್ರ ಅವಾಗ ಒಂದು ಡ್ರಗ್ಸ್ ಇದರಲ್ಲಿ ಒಂದು ನಟಿ ಸಿಕ್ಕೊಂಡಾಗ ಏನಾಯ್ತು, ಯಡಿಯೂರಪ್ಪ ಅವರು ಏನ್ ಮಾಡಿದ್ರು, ವಿಜೇಂದ್ರ ಅವರ ಆಪ್ತರು ಏನ್ ಮಾಡಿದ್ರು, ಸೈಲೆಂಟ್ ಸುನಿಲ್, ನಿಮ್ ಸ್ಯಾಂಟ್ರೋ ರವಿ, ಇವೆಲ್ಲ ಮರ್ತೋಗ್ಬಿಟ್ಟಿದಾರಾ? ಸ್ವಲ್ಪ ನೆನ್ಪು ಮಾಡಿಸ್ಬೇಕು. ಮೈಸೂರು ಮಹಾನಗರ ಪಾಲಿಕೆಯ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರಿಡುವ ಬಗ್ಗೆ ರಾಜಕೀಯ ನಾಯಕರುಗಳ ನಡುವೆ ಚರ್ಚೆಗೆ ಕಾರಣವಾಗಿದ್ದು, ಈ ಬಗ್ಗೆ ಪಾಲಿಕೆ ಸ್ಪಷ್ಟನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಮಹಾನಗರ ಪಾಲಿಕೆ ಆಯುಕ್ತ ಆಶಾದ್ ಉರ್ ರೆಹಮಾನ್, ಹಳೆ ಕಡತಗಳನ್ನು ಪರಿಶೀಲನೆ ನಡೆಸಿದ್ದು 20 ವರ್ಷಗಳ ಕಡತ ಮಾತ್ರ ಪರಿಶೀಲನೆ ಬಾಕಿ ಉಳಿದಿದೆ. ಇದರ ಜೊತೆಗೆ ಪಾಲಿಕೆಯ 9 ವಲಯಗಳ ಆಯುಕ್ತರಿಂದ ಮಾಹಿತಿ ಪಡೆಯುತ್ತಿದ್ದೇವೆ. ಎಲ್ಲೂ ಕೂಡ ಪ್ರಿನ್ಸ್ ಹೆಸರಿರುವ ಬಗ್ಗೆ ಅಧಿಕೃತ ದಾಖಲೆಗಳಿಲ್ಲ. ಗೆಜೆಟ್ನಲ್ಲಿ ಆ ಹೆಸರು ಇದೆಯೋ ಏನೋ ಗೊತ್ತಿಲ್ಲ. ಪಾಲಿಕೆ ವ್ಯಾಪ್ತಿಯಲ್ಲಿರುವ ಯಾವ ದಾಖಲಾತಿಗಳಲ್ಲೂ ಪ್ರಿನ್ಸ್ ಹೆಸರಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ದೆಹಲಿ ಕಾಂಗ್ರೆಸ್ ನಾಯಕ ಸಂದೀಪ್ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಅತೀಶ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಹೇಳಿದ್ದಾರೆ. 5-6 ದಿನಗಳ ಹಿಂದೆ ನಾವು ಬಿಜೆಪಿಯಿಂದ ಹಣ ಪಡೆಯುತ್ತಿದ್ದೇವೆ ಎಂದು ಸಿಎಂ ಅತೀಶಿ ಹೇಳಿದ ದಿನವೇ ಪತ್ರಿಕಾಗೋಷ್ಠಿ ನಡೆಸಲು ಸಿದ್ಧನಿದ್ದೆ. ಆದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಕಾರಣ ಪತ್ರಿಕಾಗೋಷ್ಠಿ ನಡೆಸಲು ಸಾಧ್ಯವಾಗಲಿಲ್ಲ. ಈಗ ಹೇಳುತ್ತಿದ್ದೇನೆ, ನಾನು ಸಿಎಂ ಅತೀಶಿ ಮತ್ತು ಸಂಜಯ್ ಸಿಂಗ್ ವಿರುದ್ಧ ಕ್ರಿಮಿನಲ್ ಮತ್ತು ಸಿವಿಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇನೆ. ಅವರ ಬಳಿ 10 ಕೋಟಿ ರೂಪಾಯಿ ಕೇಳುತ್ತೇನೆ. ಆ ಹಣವನ್ನು ಯಮುನಾ ಸ್ವಚ್ಛತೆಗೆ 5 ಕೋಟಿ ರೂಪಾಯಿ ಹಾಗೂ ದೆಹಲಿಯಲ್ಲಿನ ಮಾಲಿನ್ಯ ಸಮಸ್ಯೆಗೆ 5 ಕೋಟಿ ರೂಪಾಯಿ ದೇಣಿಗೆ ನೀಡುತ್ತೇನೆ ಎಂದರು. मेरे लॉयर साहब से मैंने बात की है और मैं आतिश जी और संजय सिंह के खिलाफ, दोनों के खिलाफ क्रिमिनल और सिविल डेफोमेशन का मामला लेकर जा रहा हूं. और मैंने कहा है कि आप इन पे मुझे 10 करोड़ रुपया दीजिए. वो 10 करोड़ रुपया में 5 करोड़ हम यमुना क्लिनिक में देंगे, जमुना जी की सफाई के लिए डोनेट कर दूंगा, और बाकी का 5 करोड़ जो हवा जहरीली हो रही है उसके लिए डोनेट करूंगा. ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರಿನಲ್ಲಿಂದು ಕನ್ನಡ ಪತ್ರಿಕೆ ಕೊಂಡು ಓದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಪತ್ರಿಕೆಗಳ ಕುರಿತು ಸಾರ್ವಜನಿಕರಿಗೆ ಕೊಂಡು ಓದುವ ಕುರಿತು ಅರಿವು ಮೂಡಿಸಲಾಯಿತು. ಈ ವೇಳೆ ಡಾಕ್ಟರ್ ತಿಮ್ಮಯ್ಯ ಮಾತನಾಡಿ, ನಾಡು ನುಡಿ ಭಾಷೆ ಉಳಿವು ಮತ್ತು ಬೆಳವಣಿಗೆಗೆ ಹಲವಾರು ಮಹನೀಯರು ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ. ಪ್ರಸ್ತುತ ಇತರ ಭಾಷೆಗಳ ಒತ್ತಡದಿಂದ ಕನ್ನಡವನ್ನು ಉಳಿಸಿ ಬೆಳೆಸುವುದು ಎಲ್ಲರ ಕರ್ತವ್ಯವಾಗಿದೆ. ಈ ಮೂಲಕ ಪತ್ರಿಕೆಗಳನ್ನು ಕೊಂಡು ಓದುವ ಹವ್ಯಾಸ ಬೆಳೆಸಿಕೊಳ್ಳುವ ಮೂಲಕ ಭಾಷೆಯ ಬೆಳವಣಿಗೆಗೂ ಸಹಕಾರ ನೀಡಬೇಕು ಎಂದರು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ?